ಮಗು ಜೊತೆ ಟ್ರಾವೆಲ್ ಮಾಡೋದಂದರೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಆಗತ್ತ ನಾವು ಸುಮ್ಮನೆ ಇದ್ರೂ ಕೂಡ ಆಗಲ್ಲ. ಎಷ್ಟಾಗುತ್ತೋ ಅಷ್ಟು ಮೆಮೊರೀಸ್‌ನ ಕ್ರಿಯೇಟ್ ಮಾಡಬೇಕನ್ನೋದು ನಮ್ಮ ಇಷ್ಟ. ಸೊ ಹಾಗಾಗಿ ಕಿರಣ್ ಗೋವಾಗೆ ಬುಕ್ ಮಾಡಿದ್ದು. ಈ ಸರಿ ಬಸ್ ಎಕ್ಸ್‌ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಅಂತ ಮಾಡಿದ್ವಿ. ಏನಂತೂ ತುಂಬಾ ಖುಷಿಯಾಗಿದ್ಲು. ಅವಳಿಗೆ ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಬಂದಿದ್ದೆ. ಮಕಾನ ಹಾಗೆ ಮತ್ತೆ ಪಲಾವ್ ಕೂಡ ತೊಗೊಂಬಂದಿದ್ದೆ. ಅವಳಿಗೆ ಬಸ್ಸಲ್ಲೇ ಡಿನ್ನರ್ ಆಯಿತು. ಹಾಗೆ ನಮಗೆ ಸ್ಟಾಪ್ ಮಾಡಿದ್ರು. ಅಲ್ಲೇ ಊಟ ಮಾಡ್ಕೊಂಡ್ವಿ. ಹಾಗೆ ಫ್ಯಾಬ್ರಿಕ್‌ದು ಮಸ್ಕಿಟೋದು ತೊಗೊಂಬಂದಿದ್ವಿ ಇನ್ ಕೇಸ್ ಮಸ್ಕಿಟೋ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ. ಅದು ಸ್ಟಾರ್ಟಿಂಗ್ ಅವಳು ತುಂಬ ಎಂಜಾಯ್ ಮಾಡಿದ್ಲು. ಹೋಗ್ತಾ ಹೋಗ್ತಾ ಸ್ವಲ್ಪ ಇರಿಟೇಟ್ ಆದ್ಲು. ಯಾರಿಗೇ ಆಗಲಿ ಅದು ಮೋರ್ ದೆನ್ 14 ಅವರ್ಸ್ ನಮ್ಮದು ಟ್ರಾವೆಲ್ ಇತ್ತು. ಸೊ ಹಾಗಾಗಿ ಅವಳು ಸ್ವಲ್ಪ ಕ್ರ್ಯಾಂಕಿ ಆದ್ಲು. ಹಾಗೆ ಕಿರಣ್ ರೇಗಿಸ್ತಾ ಇದ್ರು ನಾನು ಶವರ್ ಕ್ಯಾಪ್‌ದು ವೇಸ್ಟೇಜ್ ಹಾಕಕ್ಕಂತ ತೊಗೊಂಬಂದಿದ್ದಕ್ಕೆ. ನಾನಂತೂ ಲೈಟ್ ಆನ್ ಆಫ್ ಮಾಡ್ತಾನೆ ಇದ್ಲು. ಫೈನಲಿ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು. ಅವಾಗ ಸೈಲೆಂಟ್ ಆಗಿದ್ಲು. ಹಾಗೆ ಡಿನ್ನರ್‌ಗೆ ನಾವು ಮೊಸರನ್ನ ಮತ್ತೆ ದೋಸೆ ಎಲ್ಲ ತೊಗೊಂಡಿದ್ವಿ, ತಿನ್ಕೊಂಡ್ವಿ. ಆಮೇಲೆ ಬೆಳಿಗ್ಗೆ 6:00ಗೆ ಒಂದು ಕಡೆ ಸ್ಟಾಪ್ ಮಾಡಿದ್ರು. ಅಲ್ಲಿ ಬಿಸಿ ಬಿಸಿ ಟೀ ಕುಡಿತಾ ಇದ್ವಿ. ಮಳೆ ಬರ್ತಾ ಇತ್ತು. ಮಸ್ತಾಗಿತ್ತು ವೆದರ್ ಮಾತ್ರ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್.